ಭಾರತೀಯ ಜನತಾ ಪಾರ್ಟಿಯಿಂದ ಮಹಿಳಾ ಮೋರ್ಚಾ ಸಮಾವೇಶ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಹೊರವಲಯದಲ್ಲಿರುವ ಕನಕ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ನೀಡುತ್ತಿರುವ ಹಲವು ಯೋಜನೆಗಳ ಬಗ್ಗೆ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ರವರು ಸವಿಸ್ತಾರವಾಗಿ ವಿವರಣೆ ನೀಡಲಾಯಿತು. ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ವಿತರಣೆ, ವಿಶ್ವಕರ್ಮ ಯೋಜನೆ, ಜನಧನ್ ಯೋಜನೆ, ಮಹಿಳೆಯರಿಗೋಸ್ಕರ ಮೋದಿ ಹಲವು ಬಗೆಯ ಯೋಜನೆಗಳನ್ನು ತಂದಿದ್ದಾರೆ. ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಾದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ರವರನ್ನು ಹೆಚ್ಚಿನ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್, ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ರವರ ಧರ್ಮಪತ್ನಿ ಮಂಜುಳಾ, ಪ್ರಧಾನ ಕಾರ್ಯದರ್ಶಿ ರಾಜು, ನಾಗಭೂಷಣ್ ಹಾಗೂ ಮಹಿಳಾ ಕಾರ್ಯಕರ್ತರು ಹಾಜರಿದ್ದರು. ಬಿಜೆಪಿ ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಮಾತನಾಡಿ, ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ರವರು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ವಿಶ್ವಾಸ ಇರುವುದಾಗಿ ತಿಳಿಸಿದರು. ನೀವು ಮನಸ್ಸು ಮಾಡಿದ್ರೆ ಸಮಾಜವನ್ನು ಕಟ್ಟಬಹುದು. ಈಗಿನ ಸಮಾಜ ಕಟ್ಟೋ ಹಕ್ಕು ನಿಮ್ಮಲ್ಲಿದೆ, ನಿಮ್ಗೆ ಕೊಟ್ಟಿದ್ದಾರೆ. ಅಂತ ಒಂದು ಸಮಾಜಕ್ಕೆ ಉಡುಗೊರೆಯಾಗಿ ದೇಶಕ್ಕೆ ಉಡುಗೊರೆಯನ್ನು ಕೊಡಬೇಕಾಗಿರೋದು ಮೋದಿ. ನೀವು ಮೋದಿಗೆ ವೋಟ್ ಹಾಕಬೇಕು ಅಂದ್ರೆ ನಮ್ಮಲ್ಲಿ ಮಲ್ಲೇಶ್ ಬಾಬು ಅವರು ವೋಟ್ ಹಾಕಬೇಕು. ಮಲ್ಲೇಶ್ ಬಾಬು ಗೊತ್ತಲ್ವಾ, ನಮ್ಮ ಬಂಗಾರಪೇಟೆಯ ಒಬ್ಬ ಎಲೆಕ್ಷನ್ ನಿಂತಿದ್ದಂತ ಒಬ್ಬ ಒಳ್ಳೆ ಉತ್ತಮವಾದಂಥ ಒಬ್ಬ ಪ್ರತಿಭಾವಂತ ವಿದ್ಯಾವಂತ ಮಲ್ಲೇಶ್ ಬಾಬು ಅವರು ನಮ್ಮ ಮುದುಮಡುಗು ಗ್ರಾಮದ ಚಿಂತಮಾನಪಲ್ಲಿ ಗ್ರಾಮದ ಮೊಮ್ಮಗ. ನಮ್ಮ ಒಳ್ಳೆಯ ಒಂದು ನಿಮ್ಮಂಗೆ ಮಹಿಳೆಯಾಗಿ 2 ಸಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಗಮ್ಮ ಉಷಾವರ ಪುತ್ರ. ಅವರು ಒಳ್ಳೆ ವಿದ್ಯಾವಂತರು. ಇಲ್ಲಿಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ನಾವು ಉಳಿಸ್ಕೋಬೇಕು. ಅದನ್ನು ತಗೋಬೇಕು ಅಂದ್ರೆ ಅವ್ರನ್ನ ನಾವು ಇಲ್ಲಿ ಕಳಿಸ್ಬೇಕು. ಮೋದಿ ಅನ್ನೋ ಒಂದು ಸ್ಲೋಗನ್ ಯಾವ ರೀತಿಯಾಗಿದೆಯೋ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಮಲ್ಲೇಶ್ ಬಾಬುರವರ ಸ್ಲೋಗನ್ ಅದೇ ರೀತಿಯಾಗಿ ನಡೀತಾ ಇದೆ. ಇಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಮೈತ್ರಿಕೂಟವಾದಂಥ ಜಾತ್ಯತೀತ ಜನತಾದಳ ಎರಡೂ ಒಗ್ಗಟ್ಟಾಗಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಮತಗಳು ಮೊನ್ನೆ ಪಡೆದಂಥ 30,000 ಮತಗಳ ಇನ್ನೂ ಹೆಚ್ಚಿಗೆ ಮತಗಳನ್ನು ಪಡೆದು ನಾವು ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಶ್ರೀನಿವಾಸಪುರದ ಜಾತ್ಯತೀತ ಜನತಾದಳ ಮತ್ತು ನಾವು ಬಿಜೆಪಿಯವರು ಒಗ್ಗಟ್ಟಾಗಿ ಕೆಲಸ ಮಾಡಿ ಹೆಚ್ಚಿನ ಬಹುಮತವನ್ನು ಕೊಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ತಿಳಿಸ್ತಾ, ಮತ್ತು ಯಾವುದೇ ಒಂದು ಅಸಭ್ಯ ಇದಿಲ್ಲದೆ ಒಳ್ಳೆಯ ಒಂದು ರೀತಿಯಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಮಲ್ಲೇಶ್ ಬಾಬುವನ್ನು ಗೆಲ್ಲಿಸ್ಕೋಬೇಕು ಅಂತ ಹೇಳ್ತಾ, ನಿಮ್ಮ ಮುಖಾಂತರ ನಮ್ಮ ಪ್ರತಿಯೊಬ್ಬರಿಗೂ ನಾವು ಬೇಡ್ಕೊಳ್ಳೋದಿಷ್ಟೇ, ಜಾತ್ಯತೀತ ಜನತಾದಳ ಮತ್ತು ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೆಚ್ಚಿನ ಒಂದು ಅಂತರದಿಂದ ಮತಗಳನ್ನು ಪಡ್ಕೊಳ್ತೀವಿ ಅಂತ ಹೇಳ್ತಾ ನಿಮ್ಮ ಮುಂದಿಗೆ ಈ ಒಂದು 4 ಮಾತು ತಿಳಿಸ್ಕೊಡ್ತಾ ಇದ್ದೀನಿ.